ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲರಿಗೂ ಕರ್ನಾಟಕ ಸಿವಿಲ್ ಇಂಜಿನಿಯರಿಂಗ್ ಅಕಾಡೆಮಿಗೆ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ರೀಸೆಂಟ್ ಒಂದು 4-5 ದಿನದಿಂದ ನೋಡ್ತಾ ಇದ್ದೀವಿ. ಸೊ ಎಲ್ಲ ನ್ಯೂಸ್ ಪೇಪರ್ಸ್ ಅಲ್ಲಾಗ್ಲಿ, ಆನ್ಲೈನ್ ನ್ಯೂಸ್ ಪೋರ್ಟಲ್ಸ್ ಅಲ್ಲಾಗ್ಲಿ, ಇದು KS ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. ಇದು ಏನೋ ಒಂದು ಗ್ರಹಣ ಹಿಡಿದಿದ್ದಂತ ನೋಟಿಫಿಕೇಶನ್ ಇತ್ತು, ಅದು ಕಂಪ್ಲೀಟ್ ಆಗಿ KT ಆರ್ಡರ್ ಇಂದ ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು, ನ್ಯೂಸ್ ಚಾನೆಲ್ಸ್ ಅಲ್ಲಿ ಆಗಿರ್ಬೋದು, ಹಾಗೂ ಮತ್ತೆ ಕೆಲವು ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಹಾಗೂ ಮತ್ತು ಸ್ವಲ್ಪ ಜನ ಎಲ್ಲ ಕಡೆ ಟೆಲಿಗ್ರಾಮ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅಪ್ಡೇಟ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಎಲ್ಲೋ ಒಂದ್ ಕಡೆ ಅದನ್ನ ನೋಡಿದಾಗ ಎಲ್ಲರೂ ಆ ಎಲ್ಲಾರ್ಗೂ ಒಂಥರ ಹುಡುಗರಿಗೆ ಮಿಸ್ಲೀಡ್ ಆಗ್ತಾ ಇದೆ. ಇದರಲ್ಲಿ ಆಕ್ಚುಯಲ್ ಸಿನಾರಿಯೋ ಏನಿದೆ, ಆಕ್ಚುಯಲ್ ಕೇಸ್ ಏನಿದೆ, ಆಕ್ಚುಯಲ್ ಹಿಸ್ಟ್ರಿ ಏನಿತ್ತು, ಫ್ಯೂಚರ್ ಏನಾಗ್ಬೋದು, ಅದ್ರ ಬಗ್ಗೆ ಯಾರು ಕಂಪ್ಲೀಟ್ ಆಗಿ ಮಾತಾಡ್ತಾ ಇಲ್ಲ ಅನ್ನೋದೆಲ್ಲ ಒಂದ್ ಕಡೆ ಅನ್ಸ್ತು ನನಗೆ. ಅದಕ್ಕೆ ಇವತ್ತು ನಾನು ಒಂದು ಕಂಪ್ಲೀಟ್ ರಿಸರ್ಚ್ ಮಾಡಿ ಒಂದು ಡೀಟೇಲ್ ವಿಡಿಯೋ ಮಾಡೋಣ ಅನ್ಕೊಂಡು ಈ ವಿಡಿಯೋನ ನಿಮ್ ಮುಂದೆ ತಂದಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡದೆ ಮುಂದಕ್ಕೆ ಹೋಗೋಣ. ಸೊ ನೀವು ನೋಡ್ದಂಗೆ ಈ ನ್ಯೂಸ್ ನ ನೀವು ಆಲ್ರೆಡಿ ಎಲ್ಲ ಟೆಲಿಗ್ರಾಮ್ ಚಾನೆಲ್ಸ್ ಅಲ್ಲಾಗ್ಲಿ, ಎಲ್ಲ ಕಡೆ ಎಲ್ಲ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಾಗ್ಲಿ ನೋಡಿರ್ತೀರಾ. ಸೊ ಏನಪ್ಪಾ ಇದು ಹಿಸ್ಟ್ರಿ ಏನಿದು ಅಂತ ನೋಡೋದಾದ್ರೆ, ಸೊ ಬೊಮ್ಮಾಯಿ ಗೌರ್ಮೆಂಟ್ ಅವರು 2022ರಲ್ಲಿ ಇನ್ನೇನು ಎಲೆಕ್ಷನ್ಗೆ ಒಂದು 4-5 ತಿಂಗಳು ಇತ್ತು ಅನ್ನೋಕ್ಕೂ ಮುಂಚೆ, ಸೊ ಏನಿದು ರಿಸರ್ವೇಶನ್ ಕರ್ನಾಟಕದಲ್ಲಿ 50% ಇತ್ತು, ಅದನ್ನ 56%ಗೆ ಇನ್ಕ್ರೀಸ್ ಮಾಡಿ, ಅಂದ್ರೆ SC ಗೆ 12% ಮತ್ತೆ STs ಗೆ 4% ಇನ್ಕ್ರೀಸ್ ಮಾಡಿ ಒಂದು ಸುಗ್ರೀವಾಜ್ಞೆನ ಹೊರಡಿಸ್ತಾರೆ. ಆ ಸುಗ್ರೀವಾಜ್ಞೆನ ಮತ್ತೆ ಅಸೆಂಬ್ಲಿಲಿ ಪಾಸ್ ಮಾಡಿ, ಬಿಲ್ ಆಗಿ ಮಾಡಿ, ಲಾ ಆಗಿ ಮಾಡಿ, ಆ ಇದ್ರ ಮೂಲಕನೇ ನೆಕ್ಸ್ಟ್ ಏನೇ ಆಗೋ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಆಗಿರ್ಬೋದು, ಕಾಲೇಜ್ ಅಡ್ಮಿಷನ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್, PG ಅಡ್ಮಿಷನ್ಸ್ ಆಗಿರ್ಬೋದು, ಇಲ್ಲ KPSC KA ಮುಖಾಂತರ ಆಗೋ ಎಲ್ಲ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ರೋಸ್ಟರ್ ಈ 56% ರಿಸರ್ವೇಶನ್ ಪ್ರಕಾರನೇ ಆಗ್ಬೇಕು, ಇನ್ಕ್ರೀಸ್ ಪರ್ಸೆಂಟ್ ರಿಸರ್ವೇಶನ್ ಪ್ರಕಾರ ಆಗ್ಬೇಕು ಅಂತ ಒಂದು ಲಾ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ, ನೆಕ್ಸ್ಟ್ ಲಾಸ್ಟ್ ಇಯರ್ ಆಗಿದ್ದಂತ ಇಂಜಿನಿಯರಿಂಗ್, PG, ಮೆಡಿಕಲ್ ಅಡ್ಮಿಷನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್, ಹೊಸ ನೋಟಿಫಿಕೇಶನ್ ಇನ್ಕ್ಲೂಡಿಂಗ್ KPSC KS ಮತ್ತೆ ಗ್ರೂಪ್ ಬಿ ಆಗಿರ್ಬೋದು, ಈ CTA ಆಗಿರ್ಬೋದು, PDO ಆಗಿರ್ಬೋದು, VA ಆಗಿರ್ಬೋದು, ಇವೆಲ್ಲಾನು ಅದೇ ರೋಸ್ಟರ್ ಇಟ್ಕೊಂಡು ಅದ್ರ ಪ್ರಕಾರನೇ ನಂಬರ್ ಆಫ್ ಸೀಟ್ಸ್ ನ ಡಿಸೈಡ್ ಮಾಡಿ ನೋಟಿಫಿಕೇಶನ್ ಆಗಲಿ ಅಡ್ಮಿಷನ್ಸ್ ಆಗಲಿ ಆಗಿರುತ್ತೆ. ಸೊ ಅದನ್ನ ಏನಾಯ್ತು, ಏನ್ ಕೇಸ್ ಇದು, ಏನ್ KT ಆರ್ಡರ್ ಏನಿದು ಅಂತ ನೋಡೋದಾದ್ರೆ, ಸೊ ಒಂದು 2023 ಮಧ್ಯದಲ್ಲಿ, ಸೊ ಮಧು ಅನ್ನೋ ಅಭ್ಯರ್ಥಿ KATಗೆ ಏನು ಒಂದು ಕೇಸ್ ಫೈಲ್ ಮಾಡ್ತಾರೆ. ಏನ್ ಈ ತರ 56% ಮಾಡಿದ್ದಾರೆ ರಿಸರ್ವೇಶನ್, ಇದು ಇದು ಇಲ್ಲಿಗಲ್ ಇದೆ, ಇದು ಗವರ್ಮೆಂಟ್ ರೀಸೆಂಟ್ ಅಂದ್ರೆ ಪ್ರೀವಿಯಸ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ ಇದು 50% ಕ್ಯಾಪ್ ಇದೆ, ಮತ್ತೆ ಅದ್ರ ಪ್ರಕಾರ ರೋಸ್ಟರ್ ರೆಡಿ ಮಾಡಿ ಅದ್ರ ಮೂಲಕ ಆಗಿರುವಂತ ಕೇಸ್ ನೋಟಿಫಿಕೇಶನ್ ಕಂಪ್ಲೀಟ್ಲಿ ವಾಯ್ಡ್ ಇದೆ, ನೀವು ದಯವಿಟ್ಟು ಆ ನೋಟಿಫಿಕೇಶನ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ. ಸೊ ಕೋರ್ಟ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಹಾಗೆ ನೀವು ರೆಸ್ಪಾಂಡೆಂಟ್ ನೋಡಬಹುದು, ಸ್ಟೇಟ್ ಆಫ್ ಕರ್ನಾಟಕ ಇದೆ, DPRs ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಮತ್ತೆ KPS ಇದೆ. 3 ರೆಸ್ಪಾಂಡೆಂಟ್ ನ ಇಟ್ಕೊಂಡು ವಾದ ವಿವಾದಗಳೆಲ್ಲ ನಡೆಯುತ್ತೆ. ಸೊ ಅಲ್ಟಿಮೇಟ್ಲಿ ಏನ್ ಆರ್ಡರ್ ಪಾಸ್ ಆಗುತ್ತೆ ಅಂದ್ರೆ, ಸೊ ಅವ್ರ ಮೊದಲು ಏನ್ ಅಪ್ಲಿಕೇಶನ್ ಫೈಲ್ ಮಾಡಿದ್ರು ಅದು ಅಲೋ ಆಗಿದೆ, ಮತ್ತೆ ನೋಟಿಫಿಕೇಶನ್ ಬೇರಿಂಗ್ ಈ ನಂಬರ್ ಏನಿದೆಯಲ್ಲ, ಸೊ ಇದು ಹುದ್ದೆಗಳ ವರ್ಗೀಕರಣ, ಅಂದ್ರೆ ರೋಸ್ಟರ್ ಏನ್ ರೆಡಿ ಮಾಡಿದ್ರು ಆ 56% ರಿಸರ್ವೇಶನ್ ಇಟ್ಕೊಂಡು ಅದನ್ನ ಸೆಟ್ ಅಸೈಡ್ ಅಂತ ಇದೆ. ಸೆಟ್ ಅಸೈಡ್ ಅಂದ್ರೆ ಅದು ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ನೆಕ್ಸ್ಟ್ ಗವರ್ಮೆಂಟ್ ಆರ್ಡರ್ ಬಿಯರಿಂಗ್ ಇಶ್ಯೂಡ್ ಬೈ ಸೆಕೆಂಡ್ ರೆಸ್ಪಾಂಡೆನ್ಸ್ ಸೆಟ್ ಅಸೈಡ್. ಸೊ ಇದೇನು ಅಂದ್ರೆ, ಗವರ್ಮೆಂಟ್ ಆರ್ಡರ್ ಏನಪ್ಪಾ ಇದು ಅಂದ್ರೆ, ಸೊ ಅದೇ 50 to 56% ರಿಸರ್ವೇಶನ್ ಇನ್ಕ್ರೀಸ್ ಮಾಡಿ ಏನ್ ಸುಗ್ರೀವಾಜ್ಞೆ ಹೊರಡಿಸಿದ್ರು ಅದನ್ನು ವಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಮೇನ್ ಇಲ್ಲಿ ನೋಡ್ಬೇಕಾಗಿರೋದು ನೆಕ್ಸ್ಟ್ ಆರ್ಡರ್, ದ ಲಾಸ್ಟ್ ಆರ್ಡರ್ ಏನಿದೆ ಅಂದ್ರೆ, ದ ರೆಸ್ಪಾಂಡೆಂಟ್ಸ್ ಆರ್ ಅಟ್ ಲಿಬರ್ಟಿ ಟು ಇಶ್ಯೂ ಫ್ರೆಶ್ ನೋಟಿಫಿಕೇಶನ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇಫ್ ಸೊ ಅಡ್ವೈಸ್. ಸೊ ಇಲ್ಲಿ ಏನು ಅವ್ರು ಏನ್ ಹೇಳ್ತಾ ಇದ್ದಾರೆ, ಸೊ ಅಡ್ವೈಸ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ಗೆ, ರೆಸ್ಪಾಂಡೆಂಟ್ಗೆ, ದಟ್ ಸೊ ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದೀವಿ ನಾವು, ನೀವು ನೋಟಿಫಿಕೇಶನ್ ಹೊಸದ್ ಇಶ್ಯೂ ಮಾಡ್ಬೇಕಾ ಇಲ್ವಾ ಅದು ನಿಮಗ್ ಬಿಟ್ಟಿದ್ದು, ಬಟ್ ನೀವು ಏನು ರೋಸ್ಟರ್ ರೆಡಿ ಮಾಡಿದ್ರಾ ಮತ್ತೆ ಏನು ನೀವು ಲಾ ಸೆಟ್ ಮಾಡಿದ್ರಾ ಅದನ್ನ ನಾವು ಇಲ್ಲಿ ತಪ್ಪು ಮತ್ತೆ ಇಲ್ಲಿಗಲ್ ಅಂತ ನಾವು KT ಹೇಳ್ತಾ ಇದೀವಿ. ಬಟ್ ಅದ್ರ ಮೂಲಕ ನೀವು ಏನ್ ನೋಟಿಫಿಕೇಶನ್ ಹೊಸದ್ ಮಾಡ್ಬೇಕು ಮಾಡಬಾರ್ದು ಅದು ನಿಮ್ ಇಷ್ಟ, ಬಟ್ ನಿಮ್ ಲಾ ಕರೆಕ್ಟ್ ಆಗಿರ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪಾ ಇದು ಅಂದ್ರೆ KT, ಸೊ ಇಲ್ಲಿ 2 ಪಾಯಿಂಟ್ ಬಗ್ಗೆ ಮಾತಾಡುತ್ತೆ. ಸೊ ನೀವು ಓದಿದ್ರೆ, ನೀವು ಒಂದು 30 ಪೇಜ್ KT ಆರ್ಡರ್ ಏನಿದೆ ಅದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ಪಾಯಿಂಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೊ ನೀವು ಕೇಸ್ ನೋಟಿಫಿಕೇಶನ್ ಮಾಡಿದಾಗ ನೀವು ಇನ್ನೂ ಅಸೆಂಬ್ಲಿಲಿ ಬಿಲ್ ಪಾಸ್ ಮಾಡಿರಲಿಲ್ಲ, ಇಟ್ ವಾಸ್ ಜಸ್ಟ್ ಅ ಆರ್ಡಿನೆನ್ಸ್, ವಾಟ್ ವಿ ಕಾಲ್ ಇಟ್ ಸುಗ್ರೀವಾಜ್ಞೆ. ನೀವು ಸುಗ್ರೀವಾಜ್ಞೆನೇ ಇಟ್ಕೊಂಡು ನೀವು ರೋಸ್ಟರ್ ರೆಡಿ ಮಾಡಬೇಕು ಅಂದ್ಬಿಟ್ಟು ಮಾಡಿ ಕೇಸ್ ನೋಟಿಫಿಕೇಶನ್ ಮಾಡಿದೀರಾ, ಸೊ ಅದು ಅಲ್ಲಿ ಊರ್ಜಿತ ಆಗಲ್ಲ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಸೊ ಅದೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಹೇಳ್ತಾ ಇರೋದು ಅಂದ್ರೆ, ಅವರು ನೀವು ಏನಿದು 56% ರಿಸರ್ವೇಶನ್ ಇನ್ಕ್ರೀಸ್ ಮಾಡಿದ್ರೆ ಟೋಟಲಿ ತಪ್ಪಿದೆ. ಸೊ ನೀವು ಲಾಸ್ಟ್ ಪ್ರೀವಿಯಸ್ ಆರ್ಡರ್, ಸುಪ್ರೀಂ ಕೋರ್ಟ್ ಆರ್ಡರ್ಸ್ ನೋಡಿದ್ರೆ, ನಾವು ನೋಡ್ದಂಗೆ ಇಂದಿರಾ ಶಾನಿ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಕೇಸ್ ಆಗಿರ್ಬೋದು, ಮತ್ತೆ ರೀಸೆಂಟ್ ಆಗಿ ಅದು ಮಹಾರಾಷ್ಟ್ರ ಕೇಸ್ ಆಗಿರ್ಬೋದು, ಮಹಾರಾಷ್ಟ್ರ ರಿಸರ್ವೇಶನ್ ಕೇಸ್ ಆಗಿರ್ಬೋದು, ಎಲ್ಲದರಲ್ಲೂ ಸುಪ್ರೀಂ ಕೋರ್ಟ್ ಹ್ಯಾಸ್ ರಿಯಟರೇಟೆಡ್ ದಟ್ 50% ಕ್ಯಾಪ್ ಕೆನಾಟ್ ಬಿ ಬ್ರೀಚ್ಡ್ ಅಂತ ಹೇಳ್ತಾ ಇದ್ದಾರೆ. ಬಟ್
the issue is itself it's a very bigger issue than what KT is talking about. ಸೊ ಅದು KPSC KS ನೋಟಿಫಿಕೇಶನ್ ಆಗಿರ್ಬೋದು, ಅದು ಎಲ್ಲಕ್ಕಿಂತ ದೊಡ್ಡ ಇಶ್ಯೂ. ಸೊ ಇಲ್ಲಿ ಏನ್ KT ಏನ್ ಮಾತಾಡ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂದ್ರೆ, KT ಇಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ಅದು ಏನೇ ಆರ್ಡರ್ ಪಾಸ್ ಮಾಡಿದ್ರು, ಏನೇ ಜಜ್ಮೆಂಟ್ ಪಾಸ್ ಮಾಡಿದ್ರು, ಎವ್ರಿಥಿಂಗ್ ಇಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ಪರ್ವ್ಯೂ ಬೈ ದ ಹೈಕೋರ್ಟ್. ಸೊ ಇಟ್ ಆಲ್ವೇಸ್ ಕ್ಯಾನ್ ಬಿ ಚಾಲೆಂಜ್ ಅಟ್ ದ ಹೈಕೋರ್ಟ್. ಸೊ KT ಫಸ್ಟ್ ಅದು ನೋಡೋದು ಬರೀ ಅಡ್ಮಿನಿಸ್ಟ್ರೇಷನ್ ಮತ್ತೆ ರೆಕ್ರೂಟ್ಮೆಂಟ್ ಈ ತರ ವಿಷಯಗಳಿಗೆ ಮಾತ್ರ. ಬಟ್ KT ಇಲ್ಲಿ ಎತ್ತಿರೋ ವಿಷಯ ಏನು, ರಿಸರ್ವೇಶನ್ 56% ಅದೇ ತಪ್ಪಿದೆ ಅನ್ನೋದು, ಅದು ಕೆ ಟಿ ಗಿಂತ ಮೀರಿದ ಒಂದು ದೊಡ್ಡ ಇಶ್ಯೂ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಗೌರ್ಮೆಂಟ್ ಅವ್ರು ನೀವು ಆರ್ಡರ್ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಗೌರ್ಮೆಂಟ್ ಅವ್ರು ಅಲ್ಲೆಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ PIL ಫೈಲ್ ಆಗಿದೆ ಹಾನಬಲ್ ಹೈಕೋರ್ಟ್ ಅಲ್ಲಿ. PIL ನಡೀತಾ ಇದೆ ಆಲ್ರೆಡಿ ಕೇಸು. ನೀವು ಅಲ್ಲಿವರೆಗೂ ನೀವೇನು ಈ ಕೇಸ್ನ ತಗೊಂಬಾರ್ದು ಅಂತ ಹೇಳಿದ್ರು, KT ಅವರು ತಗೊಂಡು ಒಂದು ಜಜ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಸೊ ಇನ್ನು ಹಿಸ್ಟ್ರಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ನೋಡ್ದಂಗೆ SC ST ಡಿಫ್ರೆಂಟ್ ಪ್ರೆಷರ್ ಗ್ರೂಪ್ಸ್ ಕಡೆಯಿಂದ ರಿಸರ್ವೇಶನ್ ಇನ್ಕ್ರೀಸ್ ಮಾಡಬೇಕು ಅಂತ ತುಂಬಾ ವರ್ಷದಿಂದ ತುಂಬಾ ಹೋರಾಟಗಳೆಲ್ಲ ನಡೀತಿತ್ತು. ಅದ್ರ ಪ್ರಕಾರ ಹೈಕೋರ್ಟ್ ಕೇಸ್ ಆಗುತ್ತೆ. ಸೊ ಹೈಕೋರ್ಟ್ ಅವರೇ ಆಕ್ಚುಲಿ ಇಲ್ಲಿ ಕರ್ನಾಟಕ ಗವರ್ಮೆಂಟ್ಗೆ ಹೇಳ್ತಾರೆ, ಸೊ ನೀವೇನು ಇದೊಂದು ಕಮಿಟಿ ಮಾಡಿ ಏನಿದು ಡೀಟೇಲ್ಸ್ ಸ್ಟಡಿ ಮಾಡಿ ಅಂತ. ಸೊ ಅದ್ರ ಪ್ರಕಾರ ಗವರ್ಮೆಂಟ್ ಅವರು ನಮ್ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿನೂ ಹೇಳುತ್ತೆ ರಿಸರ್ವೇಶನ್ ಇನ್ಕ್ರೀಸ್ ಮಾಡಬೇಕು ಅಂತ. ನೆಕ್ಸ್ಟ್ ಅದೇ ಕಮಿಷನ್ದು ರಿಪೋರ್ಟ್ ನ ಮತ್ತೆ ಸ್ಟಡಿ ಮಾಡಕ್ಕೆ ಮತ್ತೆ ಸುಭಾಷ್ ಅದಿಲ್ ಅವ್ರ ಕಮಿಟಿನ ಮಾಡುತ್ತೆ. ಅವರು ಅದನ್ನ ರಿಇಟರೇಟ್ ಮಾಡ್ತಾರೆ. ಮತ್ತೆ ಇದೆಲ್ಲ ತುಂಬಾ ಆದ್ಮೇಲೆ ಸೊ ಗೌರ್ಮೆಂಟ್ಗೂ ಕನ್ವಿನ್ಸ್ ಆಗುತ್ತೆ ಸರ್, ವಿ ಹ್ಯಾವ್ ಟು ಇನ್ಕ್ರೀಸ್ ದ ರಿಸರ್ವೇಶನ್ ಫಾರ್ SCs and STs. ಸೊ ದ ರಿಪ್ರೆಸೆಂಟ್ has been inadequate in government systems or in the education ಅಂತ ಎಲ್ಲ ಗೌರ್ಮೆಂಟ್ ಕನ್ವಿನ್ಸ್ ಆದ್ಮೇಲೆ ಅವ್ರಿಗೆ ಬಿಲ್ ತರ್ತಾರೆ. ಸೊ ಅವ್ರಿಗೆ ಬಿಲ್ ತಂದಾಗ್ಲಿ, ಸುಗ್ರೀವಾಜ್ಞೆ ಹೊರಡಿಸಿದಾಗ್ಲಿ ಗೌರ್ಮೆಂಟ್ ಗೊತ್ತಿರ್ಲಿಲ್ವಾ ಈ ತರ ಇವತ್ತು ಇಂದ್ರಾಶಾಹಿ ಕೇಸ್ ಇದೆ, ಸುಪ್ರೀಂ ಕೋರ್ಟ್ ಕ್ಯಾಪ್ ಇದೆ 50% ಅಂತ. ಸೊ ಇಟ್ಸ್ ಆಲ್ವೇಸ್ ವೆಲ್ ನೋನ್. ಇದೆಲ್ಲ 1980s ಇಂದ ನಡೀತಾ ಇರೋ ಕೇಸು. ಎಲ್ಲಾ ಗೌರ್ಮೆಂಟ್ಗೂ ಗೊತ್ತಿದೆ. ಗೌರ್ಮೆಂಟ್ ಅಲ್ಲಿ ಏನು ಖಾಲಿ ಪಿದಿಯವ್ರು ಯಾರು ಗೊತ್ತಿಲ್ಲ. ಅಲ್ಲೆಲ್ಲ ಕೂತಿರೋರು IAS ಆಫೀಸರ್ಸ್, ದೊಡ್ಡ ದೊಡ್ಡ ಲಾ ಆಫೀಸರ್ಸ್ ಆಗಿರ್ಬೋದು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಮಿನಿಸ್ಟರ್ಸ್ ಎಲ್ಲರೂ ಕೂತ್ಕೊಂಡು ಸ್ಟಡಿ ಮಾಡಿನೂ ಆ ಬಿಲ್ ಪಾಸ್ ಮಾಡಿದ್ದಾರೆ ಅಂದ್ರೆ, ಸೊ ದೇ ನೋ ಹೌ ಟು ಡಿಫೆಂಡ್ ದೇರ್ ಸ್ಟ್ಯಾಂಡ್ಸ್. ಸೊ ನೋಡ್ಬೇಕಂದ್ರೆ ಆ ಇಂದ್ರಾಶಾಹಿ ಕೇಸಲ್ಲಿ ಇನ್ನೂ ಒಂದು ಅಡಿಷನಲ್ ಪಾಯಿಂಟ್ ಸುಪ್ರೀಂ ಕೋರ್ಟೇ ಹೇಳಿದೆ. ಸೊ 50% ಕ್ಯಾಪ್ ಇದೆ, ಬಟ್ ದೇರ್ ಆರ್ ಎಕ್ಸೆಪ್ಷನಲ್ ಕೇಸಸ್ ವೇರ್ ದಟ್ ಕ್ಯಾನ್ ಬಿ ಬ್ರೀಚ್ಡ್ ಅಂತ. ಸೊ ಗೌರ್ಮೆಂಟ್ ಅವರು ಅವಾಗ ಮಾಧುಸ್ವಾಮಿ ಏನ್ ಲಾ ಮಿನಿಸ್ಟರ್ ಆಗಿದ್ರು ಅವ್ರು ಹೇಳಿದಂದ್ರೆ, ಸೊ ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಸೊ ನಾವು ಅದನ್ನ ಎಕ್ಸೆಪ್ಷನಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ, ಸೊ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 9th ಶೆಡ್ಯೂಲ್ಗೆ ಸೇರಿಸ್ತೀವಿ ಅಂತ ಹೇಳಿದ್ರು. ಬಟ್ ಅದೆಲ್ಲ ಆಗ್ದಿರೋ ಮಾತು ಅವಾಗಿನ ಮಾಧುಸ್ವಾಮಿ ಹೇಳೋದ್ರು. ಬಟ್ ಈಗಿನ ಪೊಲಿಟಿಕಲ್ ಸಿಚುವೇಶನ್ಸ್ಗೆ ಅದೆಲ್ಲ ಆಗ್ದಿರೋ ಮಾತು. ಏನದು ಅಂತ ನೋಡೋದಾದ್ರೆ, ಇದು ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಆಗಿದೆ, ಎಲ್ಲಾ ಕಡೆ ಕ್ಯಾನ್ಸಲ್ ಆಗಿದೆ, ಹಾಗೆ ಹೀಗೆ ಅನ್ನೋ ತುಂಬಾ ನಾಯ್ಸ್ ಎಲ್ಲ ಇದೆ ಅಲ್ವಾ. ಸೊ ನಾವು ಅದನ್ನೇನಾದ್ರೂ ನೋಡ್ತಾ ಹೋದ್ರೆ, ಸೊ ಫಸ್ಟ್ ಆಫ್ ಆಲ್ ಸ್ಟೇಟ್ ಮಾಡಕ್ಕಾಗಲ್ಲ, ಸ್ಟೇಟ್ಸ್ಗೆ ಪರ್ಮಿಷನ್ ಆಗಿ ಆಬ್ವಿಯಸ್ ಇದೆ. ಆರ್ಟಿಕಲ್ 15(4), ಆರ್ಟಿಕಲ್ 16(4) ಪ್ರಕಾರ. ಸೊ ಸ್ಟೇಟ್ ಗೌರ್ಮೆಂಟ್ಸ್ have the provision to make laws for the advancement of social and educationally backward classes or SC/STs. So it's constitutionally mentioned. So there is no violation of constitution. It's just a mere violation of that 50% cap which has been set by the Honorable Supreme Court. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಾವು ನೋಡ್ದಂಗೆ ಸುಮಾರು ಕಡೆ ನೋಡಿರ್ತೀವಿ ಈ ತರ ತಮಿಳ್ನಾಡು ಗೌರ್ಮೆಂಟ್ ಅಲ್ಲಾಗ್ಲಿ 69% ರಿಸರ್ವೇಶನ್ ನಡೀತಾ ಇದೆ ಹಾಗೆ ಹೇಗೆ ಅಂತೆಲ್ಲ. ಸೊ ಇಟ್ಸ್ ಆಲ್ರೆಡಿ ಸ್ಟಾರ್ಟ್. ಬಟ್ ಅದೇ ನಾವು ಹೇಳ್ದಂಗೆ 69% ಏನಕ್ಕಿದೆ ಅಂದ್ರೆ, ಅವರು ಆ ಬಿಲ್ ಪಾಸ್ ಮಾಡಿ ಪ್ರೆಸಿಡೆಂಟ್ ಅಸೆಂಟ್ ತಗೊಂಡು ಅದನ್ನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ 9th ಶೆಡ್ಯೂಲ್ ಸೇರಿಸಿದ್ದಾರೆ. ಸೊ 9th ಶೆಡ್ಯೂಲ್ ಸೇರಿಸಿದ್ಮೇಲೆ ಅದು ಜುಡಿಷಿಯಲ್ ರಿವ್ಯೂ ಇಂದ ಹೊರಗಿದೆ. ಅದಕ್ಕೆ ತಮಿಳ್ನಾಡಿಗೆ ಏನು ಅಂತ ಎಫೆಕ್ಟ್ ಆಗಿಲ್ಲ ರೀಸೆಂಟ್ ಡೇಸ್ ಅಲ್ಲಿ. ಸೊ ಇದು 2012 ಇಂದಾನು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಬಟ್ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಟೇಕಿಂಗ್ ದಟ್ ಕೇಸ್ ಬಿಕಾಸ್ ದೇ ನೋ ದಟ್ ಇಫ್ ಯು ಟೇಕ್ ದಟ್ ಕೇಸ್ ಅದ್ರ ಮತ್ತೆ ಇದು ಜುಡಿಷಿಯಲ್ ರಿವ್ಯೂ ಇಂದ ಔಟ್ ಆಫ್ ಇರೋದ್ರಿಂದ ಇದ್ರ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅರಿವಿರೋದ್ರಿಂದ ಸುಪ್ರೀಂ ಕೋರ್ಟ್ ತಮಿಳ್ನಾಡಿಗೇನು ಟಚ್ ಮಾಡ್ತಿಲ್ಲ. ಮತ್ತೆ ನಾವು ರೀಸೆಂಟ್ ಆಗಿ ನೋಡಿದ್ವಿ ತೆಲಂಗಾಣದು ಇದೇ ತರ ಸೇಮ್ ರಿಸರ್ವೇಶನ್ ಪಾಸ್ ಆಗಿದೆ. ಅದೇ ತರ ದೇರ್ ವಾಸ್ ಅ ಬಿಲ್ ಇನ್ ಬಿಹಾರ್, ದೇರ್ ವಾಸ್ ಅ ಬಿಲ್ ಇನ್ ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲೂ ಇದೆಲ್ಲ ಇತ್ತು. ಬಟ್ ಸಬ್ಸಿಕ್ವೆಂಟ್ಲಿ ಬಿಹಾರ್, ಹರಿಯಾಣ ಆಗ್ಲಿ, ಛತ್ತೀಸ್ಗಢ ಆಗ್ಲಿ, ಮಹಾರಾಷ್ಟ್ರದಲ್ಲೆಲ್ಲ ಆಗ್ಲಿ, ಅಲ್ಲೆಲ್ಲ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ನೀವು ಮಾಡ್ತಿರೋ ತಪ್ಪಿದೆ, 50% ಕೆನಾಟ್ ಬಿ ಬ್ರೀಚ್ ಬಿಕಾಸ್ ಅವರು ಎಲ್ಲಾ ಕೇಸಸ್ ಅಲ್ಲೂ ನಾವು ನೋಡೋದಾದ್ರೆ ಅಲ್ಲಿ ಏನು ಆ ಸ್ಟೇಟ್ ಡಾಮಿನೆಂಟ್ ಕ್ಯಾಸ್ಟ್ ಇದೆಯೋ ಅದು OBCಲೇ ಇರುತ್ತೆ. ಸೊ ಮಹಾರಾಷ್ಟ್ರದಲ್ಲಿ ಮರಾಠಸ್ ಆಗಿರ್ಬೋದು, ಬಿಹಾರಲ್ಲಿ ಯಾದವ್ಸ್ ಆಗಿರ್ಬೋದು, ಹರಿಯಾಣದಲ್ಲಿ ಜಾಟ್ ಆಗಿರ್ಬೋದು. ಸೊ ಅವರು ಪೊಲಿಟಿಕಲ್ ಪ್ರೆಷರ್ ಇಂದ ಬಂದು ಅವ್ರಿಗೆ ರಿಸರ್ವೇಶನ್ ಜಾಸ್ತಿ ಮಾಡಕ್ಕೋಸ್ಕರ ಮೋಸ್ಟ್ಲಿ ಎಲ್ಲಾ ಬಿಲ್ಗಳನ್ನ ತಂದಿದ್ದು. ಸೊ ಅವರು ಏನ್ ವಾದ ಇಟ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ಯಾವುದು ದೇ ಡಿಂಟ್ ಹ್ಯಾಡ್ ಅ ಲೆಗ್ ಟು ಸ್ಟ್ಯಾಂಡ್. ಸೊ ದಟ್ಸ್ ವೈ ಅದೆಲ್ಲ ಮೋಸ್ಟ್ಲಿ ಕ್ಯಾನ್ಸಲ್ ಆಯ್ತು. ಆದ್ರಿಂದ ನಾವು ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಇಟ್ಸ್ ಅ ವೆರಿ ಡೀಪ್ ಇಶ್ಯೂ. ತುಂಬಾ ಈ ಕೇಸ್ ನಡೆಯುತ್ತೆ, ಏನೇನೋ ಇದೆ ಇದರಲ್ಲಿ. ನಾವು ಏನು ಯೋಚನೆ ಮಾಡ್ತೀವಿ ಅದಕ್ಕಿಂತ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಇಲ್ಲಿ ಬರುತ್ತೆ. ಸೊ ಸೊ ಇಷ್ಟೊರ್ಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಅಂತಿದೆ. ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ, ಸೊ KT ಆರ್ಡರ್ ಏನ್ ಬಂದಿದೆ ನೋಟಿಫಿಕೇಶನ್ ಒಂದ್ಸರಿ ರೀಥಿಂಕ್ ಮಾಡಿ, ಅದೇನು ನೀವು ಹೇಳ್ತಾ ಇರೋ ರಿಸರ್ವೇಶನ್ ತಪ್ಪಿದೆ ಅನ್ನೋದು. ಇಟ್ಸ್ ನಾಟ್ ದ್ಯಾಟ್ ಈಸಿ.
ಸೊ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಇಶ್ಯೂ. ಸೊ ಇದೆಲ್ಲ ಕೇಸು ಒಂದ್ಸಲಿ ಹೈಕೋರ್ಟ್ ಅವ್ರ ಸುಪ್ರೀಂ ಕೋರ್ಟ್ ಹೋದ್ರೆ ವರ್ಷಾನ್ಗಟ್ಲೆ ನಡೆಯುತ್ತೆ, ಜಜ್ಮೆಂಟ್ ಪಾಸ್ ಆಗಕ್ಕೆ ವರ್ಷಾನ್ಗಟ್ಲೆ ಆಗುತ್ತೆ. ಸೊ ಇದೆಲ್ಲ ತುಂಬಾ ಡಿಲೇ ಆಗೋ ಪ್ರೊಸೆಸ್. ಸೊ ಅದರಿಂದ ನನ್ನ ಪಾಯಿಂಟ್ ಇಲ್ಲಿ ಇಷ್ಟೇ. ಸೊ ಯಾವ್ದೋ ಒಂದು ರಿಸರ್ವೇಶನ್ ಸಿಸ್ಟಮ್ ಒಂದ್ಸರಿ ಒಂದು ಜೇನ್ಗೂಡ್ ಇದ್ದಂಗೆ ಇದೆ, ಕೈ ಹಾಕಿದ್ಮೇಲೆ ಎಲ್ಲ ಕಚ್ಚಿಸ್ಕೊಂಡಿರೋದೆ, ಮತ್ತೆ ತುಂಬಾ ಇಶ್ಯೂಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ನನ್ನ ಒಪಿನಿಯನ್ ಏನು ಅಂದ್ರೆ, ಸದ್ಯಕ್ಕೆ ಏನೂ ಆಗಲ್ಲ. ಸೊ ಗೌರ್ಮೆಂಟ್ ಏನಿದೆ, ಗೌರ್ಮೆಂಟ್ಗೆ ಕಂಪ್ಲೀಟ್ ಲಿಬರ್ಟಿ ಇದೆ ಇಲ್ಲಿ. ಸೊ ಗೌರ್ಮೆಂಟ್ ಏನ್ ಸ್ಟ್ಯಾಂಡ್ ತಗೊಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ 100% ಶ್ಯೂರ್ ದಟ್ ಗೌರ್ಮೆಂಟ್ ಅವರು ಅವ್ರು ಏನ್ 56% ಇದೆ ಅದನ್ನ ಅಂಟಿಲ್ ದ ಲಾಸ್ಟ್ ಪಾಯಿಂಟ್ ದೇ ವಿಲ್ ಟ್ರೈ ಟು ಡಿಫೆಂಡ್ ಇಟ್. ಸೊ ನೀವು ನೋಡ್ಬೋದು, ಮೊನ್ನೆ ಕನ್ನಡ ಟ್ರಾನ್ಸ್ಲೇಷನ್ ಇಶ್ಯೂ ಆದಾಗ ಸೆಕೆಂಡ್ ಟೈಮ್ ರೀ ಎಕ್ಸಾಮ್ ಕೊಡಿ ಅಂದಾಗ ಅಲ್ಲಿ ಗೌರ್ಮೆಂಟ್ ಕೊಡ್ಲಿಲ್ಲ. ಸೊ ಅದ್ರಲ್ಲಿ ಅವ್ರಿಗೆ ಎಷ್ಟೊಂದು ಪೊಲಿಟಿಕಲ್ ಬ್ಯಾಕ್ಲಾಶ್ ಇತ್ತು, ಜನರಿಂದ ಬ್ಯಾಕ್ಲಾಶ್ ಇತ್ತು, ಅಂತ ಟೈಮಲ್ಲೇ ಅವ್ರು ಕೊಟ್ಟಿಲ್ಲ. ಸೊ ಜಸ್ಟ್ KT ಆರ್ಡರ್ಗೋಸ್ಕರ ಅವರು ನೋಟಿಫಿಕೇಶನ್ ಹೊಸ ಇವಾಗ ಎಕ್ಸಿಸ್ಟಿಂಗ್ ಇಷ್ಟು ವರ್ಷ ಆಗಿರೋ ಖರ್ಚೆಲ್ಲ ಅದೆಲ್ಲ ಆಗಿರೋದು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದಾಗಿರೋದನ್ನೆಲ್ಲ ನಿಲ್ಸಿ ಮತ್ತೆ ಹೊಸ ನೋಟಿಫಿಕೇಶನ್ ಕರೀತಾರೆ ಅನ್ನೋದು ಇಟ್ಸ್ 100% ಇಂಪಾಸಿಬಲ್. ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ಏನಿರ್ಬೋದು ಹೈಕೋರ್ಟ್ ಅಂದ್ರೆ, ಸೊ ತುಂಬಾ ಸ್ಟೆಪ್ಸ್ ಇದೆ. ಸೊ ಹೈಕೋರ್ಟ್ ಕ್ಯಾನ್ ಆಲ್ವೇಸ್ ಗೋ ಟು so government of Karnataka can always go to High Court for to bring a stay to the KT order. So KT order ಗೆ ಏನೊಂದು ಸ್ಟೇ ತಂದು, ಸೊ ಮತ್ತೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಅದ್ರ ಪಾಡಿಗೆ ನಡೀಲಿ, ಅದು ಕಂಪ್ಲೀಟ್ ಆಗೋವರೆಗೂ ನಮ್ಮ ರೆಕ್ರೂಟ್ಮೆಂಟ್ ಪ್ರೊಸೆಸ್ ನಾವು ಕಂಟಿನ್ಯೂ ಮಾಡ್ತಿರ್ತೀವಿ ಅಂತ. ಸೊ ಅದೊಂದು ಆಪ್ಷನ್ ಇದೆ. ಸೊ ಮತ್ತೆ ಆ ತರ ಮೋಸ್ಟ್ಲಿ 90% ಅದೇ ಆಗುತ್ತೆ ಇಲ್ಲಿ. ಸೊ ಇಲ್ಲ ಅಂದ್ರೆ ಗೌರ್ಮೆಂಟ್ ಅವರು ಏನ್ ಮಾಡ್ಬೋದು, ಸರಿ ಓಕೆ ನಾವು KT ಆರ್ಡರ್ ಒಪ್ಕೊಂತೀವಿ, ಆಯ್ತು ನಾವೇನ್ ರಿಸರ್ವೇಶನ್ ಕೊಟ್ಟಿದೀವಿ ಅದು ತಪ್ಪಿದೆ, ಆಯ್ತು ನಾವು ಅದ್ರ ಪ್ರಕಾರ ರೋಸ್ಟರ್ ಚೇಂಜ್ ಮಾಡ್ಕೊಂತೀವಿ ಅಂತ ಹೇಳಿ ರೋಸ್ಟರ್ ಚೇಂಜ್ ಮಾಡಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಮತ್ತೆ ರೆಕ್ರೂಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಬಟ್ ಅಟ್ಸ್ ಹೈಲಿ ಅನ್ಲೈಕ್ಲಿ. ಸೊ ಇರೋ 56% 58%ಗೆ ಡಿಕ್ರೀಸ್ ಮಾಡಿದ್ರೆ, ಸೊ ಮತ್ತೆ SC ST ಕಮ್ಯುನಿಟಿ ಏನಿದೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲ ಅವರೆಲ್ಲ ಮತ್ತೆ ಹೋರಾಟ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಗೌರ್ಮೆಂಟ್ ಅವ್ರದ್ದು ಸ್ಟ್ಯಾಂಡ್ ಏನಿದೆ ಅಂದ್ರೆ, ಇಲ್ಲಿ ಅವ್ರು ಏನ್ 56% ರಿಸರ್ವೇಶನ್ ಕೊಟ್ಟಿದಾರಲ್ಲ, ನಾವು ನೋಡ್ದಂಗೆ 2 ಕಮಿಟಿ ಮಾಡಿ ಅವ್ರು ಡೀಟೇಲ್ ಸ್ಟಡಿ ಮಾಡಿ ಸೈಂಟಿಫಿಕ್ ಸ್ಟಡಿ ಎಲ್ಲ ಮಾಡಿ ನಾವು ಇನ್ಕ್ರೀಸ್ ಮಾಡಿರೋದು. ಸೊ ಅದು ಎಕ್ಸೆಪ್ಷನಲ್ ಕೇಸ್ ಅಂತಾನೆ ಅವ್ರು ಹೇಳ್ತಾ ಇರೋದು. ಗೌರ್ಮೆಂಟ್ ಅವ್ರು ಇನ್ನೂ ನಮ್ಮ ಹತ್ರ ಸೈಂಟಿಫಿಕ್ ಡೇಟಾ ಇದೆ, ಎಂಪರಿಕಲ್ ಡೇಟಾ ಇದೆ, ನಾವು ಏನ್ ಮಾಡಿದ್ವಿ ಅದು ಕರೆಕ್ಟ್ ಇದೆ. ಸೊ ಇಟ್ಸ್ ನಾಟ್ ಅ ನಾರ್ಮಲ್ ಕೇಸ್, ಇಟ್ಸ್ ಎಕ್ಸೆಪ್ಷನಲ್ ಕೇಸ್ ಅಂತಾನೆ ಅವ್ರು ಈಗಲೂ ವಾದ ಮಾಡ್ತಾ ಇರೋದು. ಮತ್ತೆ ಅಲ್ಟಿಮೇಟ್ಲಿ ವೆನ್ ಕೇಸ್ ಗೋಸ್ ಟು ಹೈಕೋರ್ಟ್ ವಿಚ್ ಇಸ್ ಆಲ್ರೆಡಿ ಇನ್ ಹೈಕೋರ್ಟ್, ಅಲ್ಟಿಮೇಟ್ಲಿ ಅಲ್ಲೂ ಅದೇ ವಾದ ಆಗುತ್ತೆ. ಸೊ ನೋಡೋಣ ಹೈಕೋರ್ಟ್ ಏನ್ ಹೇಳುತ್ತೆ, ನಿಮ್ ರಿಸರ್ವೇಶನ್ ಏನ್ ನೀವು ಮಾಡಿದ್ರು ತಪ್ಪೋ ಸರಿನೋ ಅಂತ ಹೇಳಿದಾಗ, ಅದ್ ಏನೇ ಬಂದ್ರು ಮತ್ತೆ ಅದ್ರ ಪರವಾಗಾಗ್ಲಿ ಅದ್ರ ವಿರುದ್ಧವಾಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಆಗೇ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇದಕ್ಕಿರೋದು ಒಂದೇ ಒಂದು ಕ್ಲೋಸರ್ ಸಿಗ್ಬೇಕು ಅಂದ್ರೆ ಅದು ಸಿಗ್ಬೇಕಾಗಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಇದೆಲ್ಲ ರಿಸರ್ವೇಶನ್ ಕೇಸ್ ನೀವು ತಗೊಂಡು ಅಲ್ಟಿಮೇಟ್ಲಿ ಅದೆಲ್ಲ ಹೋಗಿ ಎಂಡ್ ಆಗೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಅದೇ ತರ ಕರ್ನಾಟಕ ಕೇಸುನು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಇದ್ರ ಪರವಾಗಿ ಬರ್ಬೋದು, ಇದ್ರ ವಿರುದ್ಧವಾಗಿ ಬರ್ಬೋದು, ಅದು ಏನೇ ಆಗ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಬಟ್ ನನ್ನ ಒಪಿನಿಯನ್ ಏನು ಅಂದ್ರೆ, ಸೊ ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿ ಎಕ್ಸಿಸ್ಟಿಂಗ್ ರೆಕ್ರೂಟ್ಮೆಂಟ್. ಲೆಟ್ಸ್ ಸೇ ಏನಕ್ಕೆ ಅಕಸ್ಮಾತ್ ಇದೇನಾದ್ರೂ ಎಫೆಕ್ಟ್ ಆಗುತ್ತೆ ಅಂದ್ರೆ, ಸೊ ನಾವು ಹೇಳ್ತಿರೋ ಹಾಗೆ ಇವಾಗ ಆಲ್ರೆಡಿ ಲಾಸ್ಟ್ ಇಯರ್ ಏನ್ ಅಡ್ಮಿಷನ್ಸ್ ಆಗಿದೆ CET ಇಂದ, ನೀಟ್ PG ಇಂದ ಆಗ್ಲಿ, ಮತ್ತೆ ಇದುವರೆಗೂ ಏನ್ ರೆಕ್ರೂಟ್ಮೆಂಟ್ ಆಗಿದೆ ಎಲ್ಲನೂ ಕ್ಯಾನ್ಸಲ್ ಮಾಡಬೇಕು. ಲೆಟ್ಸ್ ಸೇ ನೀವು ನೋಟಿಫಿಕೇಶನ್ ತಡೆ ಹಿಡಿತೀರಾ, ರೆಕ್ರೂಟ್ಮೆಂಟ್ ಕ್ಯಾನ್ಸಲ್ ಮಾಡ್ತೀರಾ, ಬಟ್ ನೀವು ಆಲ್ರೆಡಿ ಕಾಲೇಜಲ್ಲಿ ಒಂದ್ ವರ್ಷ ಓದಿರೋ ಹುಡುಗರದ್ದು ಸೀಟ್ ಕ್ಯಾನ್ಸಲ್ ಮಾಡಿ ಮತ್ತೆ ಎಕ್ಸಾಮ್ ಬರ್ಸಿ ಮತ್ತೆ ಸೀಟ್ ಕೊಡಕ್ಕಾಗತ್ತಾ? ಅಲ್ಲ, ಇದಾಗಲ್ಲ. ಸೊ ವಾಟ್ ಎವರ್ according to the current law of the Karnataka land, so whatever government is doing, whatever KPSC is doing, whatever CET NEET admissions are being done, everything is according to the law. So now it's nothing illegal. So ಎಲ್ಲಿವರೆಗೂ ಈ 56% ಕಂಪ್ಲೀಟ್ಲಿ ಇಲ್ಲಿಗಲ್ ಅಂತ ಸುಪ್ರೀಂ ಕೋರ್ಟ್ ಇಂದ ಬರಲ್ವೋ ಅಲ್ಲಿವರೆಗೂ ದಿಸ್ ಲಾ ವಿಲ್ ಬಿ ದೇರ್. ಇದು ಹೈಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆದ್ರೂ ಸುಪ್ರೀಂ ಕೋರ್ಟ್ ಹೋಗೇ ಹೋಗುತ್ತೆ ಈ ಲಾ. ಅಲ್ಲಿವರೆಗೂ ಏನಿದೆ 56% ಹಂಗೆ ಕಂಟಿನ್ಯೂ ಆಗುತ್ತೆ. ಗೌರ್ಮೆಂಟ್ ಸ್ಟ್ಯಾನ್ಸು 100% ಇದೇ ಇರುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಲೆಟ್ಸ್ ಸೇ ನೋಡೋಣ, ಇವಾಗ ತುಂಬಾ ವಾಸ್ಟ್ ಕೇಸ್ ಯೋಚನೆ ಮಾಡೋಣ. ವಾಸ್ಟ್ ಕೇಸ್ ಏನಾಗುತ್ತೆ, ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ನಿಮ್ದು 56% ತಪ್ಪಿದೆ, ನೀವು 50% ಕೊಡಬೇಕು ಅಂತ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಅಲ್ಲೇ ರೂಲಿಂಗ್ ಬಂತು ಅನ್ಕೊಳ್ಳೋಣ. ಸೊ ನನ್ನ ಪ್ರಕಾರ 99% ಹಾಗಾಗಲ್ಲ. ಅಕಸ್ಮಾತ್ ಆದ್ರೆ, ಸೊ ಜಸ್ಟ್ ಟು ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮಹಾರಾಷ್ಟ್ರ ಕೇಸ್ ಏನಿತ್ತು, ಸೊ ಆ ಕೇಸಲ್ಲಿ ನೀವು ಒಂದು 500 ಪೇಜ್ ಜಜ್ಮೆಂಟ್ ಇದೆ. ಸೊ 500 ಪೇಜ್ ಜಜ್ಮೆಂಟ್ ಅಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು 2-3 ವರ್ಷ ಕೇಸ್ ಎಲ್ಲ ನಡೀತು, ಎಲ್ಲ ತಗೊಂಡು 3-4 ವರ್ಷ ಇಶ್ಯೂ ಎಲ್ಲ ನಡೀತು, ಒಂದ್ 2-3 ವರ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತು. ಸೊ ಅಲ್ಲಿ ಅಂಟಿಲ್ ಜಜ್ಮೆಂಟ್ ಬರೋವರೆಗೂ ಏನ್ ಅಡ್ಮಿಷನ್ಸ್ ಆಗಿದೆ, ಏನ್ ರೆಕ್ರೂಟ್ಮೆಂಟ್ ಆಗಿದೆ, ಸೊ ಅದ್ ಎಲ್ಲಾನು ವಾಯ್ಡ್ ಅಂತ ನಾವು ಹೇಳಲ್ಲ. ಸೊ ಇದ್ಮೇಲೆ ನೀವ್ ಏನ್ ಮಾಡ್ತಿರೋ ಅದನ್ನ ನೀವು ರಿಸರ್ವೇಶನ್ ಒರಿಜಿನಲ್ ಏನಿತ್ತು ಅದ್ರ ಪ್ರಕಾರ ಮಾಡಿ. ಬಟ್ ಇದುವರೆಗೂ ಏನ್ ಮಾಡಿದ್ರೋ ಓಕೆ, ಸೊ ದಟ್ ವಿ ಕಾಂಟ್ ಚೇಂಜ್ ಇಟ್. ಸೊ ಇದುವರೆಗೂ ನೀವ್ ಏನ್ ಅಪಾಯಿಂಟ್ ಮಾಡಿದೀರಾ, ಇದುವರೆಗೂ ನೀವ್ ಏನ್ ಅಡ್ಮಿಷನ್ಸ್ ಮಾಡಿದೀರಾ ಅದೆಲ್ಲ ಹಾಗೆ ಉಳ್ಕೊಳುತ್ತೆ, ಅದಕ್ಕೇನು ತೊಂದರೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈವನ್ ನಮ್ ಕೇಸುನು ಕೋರ್ಟ್ ಹೋದ್ರೆ ಅಲ್ಟಿಮೇಟ್ಲಿ ಇದೇ ಆಗುತ್ತೆ. ಸೊ ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿ ರೆಕ್ರೂಟ್ಮೆಂಟ್, ಎನಿ ಅಪಾಯಿಂಟ್ಮೆಂಟ್ಸ್ ಆರ್ ಎನಿ ಅಡ್ಮಿಷನ್ಸ್ ವಿಚ್ ಹ್ಯಾವ್ ಬಿನ್ ಆಲ್ರೆಡಿ ಮೇಡ್ ಅಂಟಿಲ್ ದ ಕೇಸ್ ವಿಲ್ ಗೆಟ್ ಅ ಕ್ಲೋಸರ್. ಸೊ ಅಲ್ಟಿಮೇಟ್ಲಿ ಇದೇ ಆಗೋದು ಅಂತಾನು ನನ್ನ ಅನಿಸಿಕೆ. ಸೊ ನೋಡೋಣ ಏನಾಗುತ್ತೆ. ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಗೌರ್ಮೆಂಟ್ ಅವರು ಹೈಕೋರ್ಟ್ ಇಂದ ಸ್ಟೇ ತರಬೇಕಾಗುತ್ತೆ. ಫಸ್ಟ್ ಹೈಕೋರ್ಟ್ ಇಂದ ಸ್ಟೇ ತಂದು KS ನೋಟಿಫಿಕೇಶನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ
ಅಕಸ್ಮಾತ್ ನಾನು ಆಗ್ಲೇ ಹೇಳಿದ್ನಲ್ಲ ರೋಸ್ಟರ್ ಚೇಂಜ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ ಅಂತ. ಸೊ ಇವಾಗ ನೀವು ನೋಟಿಫಿಕೇಶನ್ ಬಿಟ್ಟಾಗಿರೋ ರೋಸ್ಟರ್ ಚೇಂಜ್ ಮಾಡಿದ್ಮೇಲೆ ನೋಟಿಫಿಕೇಶನ್ ಚೇಂಜ್ ಮಾಡಲೇಬೇಕು ಅಂತ ಒಂದಷ್ಟು ಜನ ಯೂಟ್ಯೂಬಲ್ಲಿ ಮೇಧಾವಿಗಳು ವ್ಯೂಸ್ ಬರಲಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋದೆಲ್ಲ ನಾನು ನೋಡಿದ್ದೀನಿ. ಸೊ ನೀವು ಒಂದ್ಸರಿ ನೋಟಿಫಿಕೇಶನ್ ತೆಗೆದು ನೋಡಿ. ಸೊ ಕೇಸ್ದಾಗಿರ್ಬೋದು, ಗ್ರೂಪ್ ಇದಾಗಿರ್ಬೋದು. ಸೊ ಇದು ನಾನು ನಿಮ್ಮ ಗ್ರೂಪ್ ನೋಟಿಫಿಕೇಶನ್ ಅಲ್ಲಿ ಕೊನೆ ಪೇಜ್ ಅಲ್ಲಿ ರೆಡ್ ಫಾಂಟ್ಸ್ ಅಲ್ಲಿ ಪ್ರಮುಖ ಸೂಚನೆ ಅಂತಾನೆ ಹಾಕಿದ್ದಾರೆ ನೋಡಿ. ಈ ಅಧಿಸೂಚನೆಯು ಜಾರಿಯಾದ ಮೇಲೆ ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರವು ಯಾವುದೇ ನಿಯಮಗಳು ಮತ್ತು ನಿರ್ದೇಶಗಳನ್ನು ಜಾರಿ ಮಾಡಿದ್ದಲ್ಲಿ ಅಥವಾ ತಿದ್ದುಪಡಿ ಮಾಡಿದ್ದಲ್ಲಿ ಅಥವಾ ಪರಿಷ್ಕರಿಸಿದ್ದಲ್ಲಿ ಅವುಗಳನ್ನು ನೇಮಕಾತಿ ಪ್ರಕ್ರಿಯೆಯ ಸಮಚಿತ ಸಮಯದಲ್ಲಿ ಸೇರಿಸಿಕೊಳ್ಳಲಾಗುವುದು. ಸೊ ಕ್ಲೀನ್ ಆಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಏನಪ್ಪಾ ಅಂದ್ರೆ ಇದು ನೋಟಿಫಿಕೇಶನ್ ನಡೀತಿರ್ಬೇಕಾದ್ರೆ ಗೌರ್ಮೆಂಟ್ ಏನಾದ್ರು ಆರ್ಡರ್ ಇಶ್ಯೂ ಮಾಡ್ತು ಅಂದ್ರೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ರಿಕ್ರೂಟ್ಮೆಂಟ್ ಗೆ ಅಂತ ಏನಾದ್ರು ಹೇಳಿದ್ರೆ, ಸೊ ವಿ ಆರ್ ಓಪನ್ ಟು ಇಟ್. ಸೊ ದಿಸ್ ವಿಲ್ ನಾಟ್ ಇಂಪ್ಯಾಕ್ಟ್ ಎನಿಥಿಂಗ್ ಇನ್ ದ ರಿಕ್ರೂಟ್ಮೆಂಟ್. ಸೊ ನಾವು ನೋಡಿರ್ಬೋದು, ದೇರ್ ವಾಸ್ ಅನ್ HK ಕೇಸ್. ಬೊಮ್ಮಾಯಿ ಗೌರ್ಮೆಂಟ್ ಫಸ್ಟ್ ಎಲ್ಲ ಸೀಟ್ಸ್‌ನು HKದವ್ರನ್ನ HKಗೆ ತುಂಬಿ ಆಮೇಲೆ ನಾನ್ HKಗೆ ತುಂಬಿ ಅಂತ ಒಂದು ಜಿಯೋ ಆರ್ಡರ್ ಪಾಸ್ ಮಾಡ್ತು. ಆಮೇಲೆ RWS ಅಲ್ಲಿ ಅದೆಲ್ಲ ಕೇಸ್ ಆಯ್ತು. ಕೇಸ್ ಎಲ್ಲ ಆದ್ಮೇಲೆ ಕೊನೆಗೆ ಅವಾಗ ಹೈಕೋರ್ಟ್ ಏನ್ ಹೇಳ್ತು ಅಂದ್ರೆ ಇಲ್ಲ ಇಲ್ಲ ಅವೆಲ್ಲ ನಡೆಯಲ್ಲ. ನೀವು ನೋಟಿಫಿಕೇಶನ್ ಅಲ್ಲಿ ಏನ್ ಬಿಟ್ಟಿದ್ರು ಅವಾಗ ಏನ್ ರೂಲ್ಸ್ ಇತ್ತು ಅದ್ರ ಪ್ರಕಾರನೇ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಮೋಸ್ಟ್ಲಿ ಅದನ್ನ ನೋಡ್ಕೊಂಡು ಈ ಪ್ರಮುಖ ಸೂಚನೆಯನ್ನು ಜಾರಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇವಾಗ ಏನಾದ್ರು ಅಕಸ್ಮಾತ್ ಗವರ್ಮೆಂಟ್ ಡಿಫೆನ್ಸಿವ್ ಆಗಿ ಆಡಕ್ ಹೋಗಿ ಒಂದ್ ಸ್ಟೆಪ್ ಬ್ಯಾಕ್ ಫುಟ್ ಅಲ್ಲಿ ಆಡಕ್ ಹೋಗಿ ಆಯ್ತು ನಾವು KAT ಆರ್ಡರ್ನ ತಗೊಂತೀವಿ, KAT ಏನ್ ಹೇಳ್ತೀವಿ ನಾವು ಅದ್ರ ಪ್ರಕಾರನೇ ನಡ್ಕೊಂತೀವಿ. ಸೊ ರೋಸ್ಟರ್ ಏನ್ ತಪ್ಪು ಅಂತ ಇದ್ದಾರೆ, ಸರಿ ಓಕೆ ನಾವು ರೋಸ್ಟರ್ ಚೇಂಜ್ ಮಾಡ್ತೀವಿ ಅಂದ್ರು. ಸೊ ಅದಕ್ಕೂ ಆಪ್ಷನ್ ಇದೆ. ಸೊ ನೋಟಿಫಿಕೇಶನ್ ಅಲ್ಲಿ ನೋಡ್ತಿರ ಹಾಗೆ ಅದಕ್ಕೂ ಆಪ್ಷನ್ ಇದೆ. ಸೊ ಈಗ ಗವರ್ಮೆಂಟ್ ಇವಾಗ ಎಲ್ಲ ಗವರ್ಮೆಂಟ್ಗೆ ಫ್ರೀ ಹ್ಯಾಂಡ್ ಇದೆ. ಗವರ್ಮೆಂಟ್ ಹೇಗೆ ಡಿಸಿಷನ್ ತಗೊಳುತ್ತೆ, ಹೇಗೆ ಮುಂದೆ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಫಸ್ಟ್ ಸ್ಟೆಪ್ ಅವ್ರು ಫಸ್ಟ್ ತಲೆಯಲ್ಲಿರೋದು ಮೋಸ್ಟ್ಲಿ ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ, KAT ಆರ್ಡರ್ ಸ್ಟೇ ಕೊಡ್ತಾರೆ. ಸೊ ಅವ್ರ ವಾದ ಏನಿರುತ್ತೆ ಅಂದ್ರೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸೊ ಆ ಕೇಸ್ ಆಗೋವರೆಗೂ KAT ಆರ್ಡರ್ನ ನೀವು ಕನ್ಸಿಡರ್ ಮಾಡಬಾರ್ದು, ಅದಕ್ಕೆ ಸ್ಟೇ ಕೊಡಬೇಕು ಅಂತ ಸ್ಟೇ ತರ್ತಾರೆ. ಸೊ ಅಕಸ್ಮಾತ್ ಇದು ಅಫೆನ್ಸಿವ್ ಗೇಮ್. ಸೊ ಇಲ್ಲಿ ಕೋರ್ಟ್ ಅದ್ರ ಸ್ಟ್ಯಾನ್ಸ್ ನ ಅವ್ರು ಏನ್ ಮಾಡಿದಾರೋ ಅದು ಕರೆಕ್ಟ್ ಅಂತ ಅನ್ಕೊಂಡು ಅದ್ರ ಪ್ರಕಾರ ವಾದ ಮಾಡಕ್ ಹೋಗ್ತಾರೆ. ಇನ್ನೊಂದು ಡಿಫೆನ್ಸಿವ್ ಸ್ಟ್ಯಾನ್ಸ್ ಅಂತಾನೆ ಇಟ್ಕೊಳ್ಳಿ. ಆಯ್ತಪ್ಪ ನಾವು KAT ಏನ್ ಹೇಳ್ತಿದೀವಿ ಅದು ಕರೆಕ್ಟ್ ಅನ್ಕೊಂಡು ನಾವು ರೋಸ್ಟರ್ ಚೇಂಜ್ ಮಾಡ್ತೀವಿ ಅಂದ್ರೆ ಅದನ್ನು ಓಕೆ. ಸೊ ಇದ್ರಲ್ಲೆಲ್ಲಾನು ಗವರ್ಮೆಂಟ್ಗೆ ಫ್ರೀ ಹ್ಯಾಂಡ್ ಇದೆ. ಸೊ ಅವ್ರು ಅದ್ರ ಪ್ರಕಾರ ನಡ್ಕೊಂತಾರೆ. ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಏನಪ್ಪಾ ನೆಕ್ಸ್ಟ್ ಸ್ಟೆಪ್ಸ್ ಏನು, ನಾವು ಗ್ರೂಪ್ ಆಗಿರ್ಬೋದು, KS ಆಗಿರ್ಬೋದು, ಏನಿರ್ಬೋದು ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ KAT ಗ್ರೂಪಿಗೆ ಸಂಬಂಧಪಟ್ಟಿದೆ ಅಲ್ಲ. ಸೊ ಗ್ರೂಪಿಗೆ ಏನು ಎಫೆಕ್ಟ್ ಆಗಲ್ಲ. ಸೊ KPSC ಅವರು ಆದಷ್ಟು ಬೇಗ ಏನು ಗ್ರೂಪ್ ಇದು ನಮ್ದು BBMP, WID, ADLR ಎಲ್ಲ ರಿವೈಸ್ಡ್ ಕೀ ಇದೆ, ಆ ರಿವೈಸ್ಡ್ ಕೀನ ಆದಷ್ಟು ಬೇಗ ಬಿಡಬೇಕು. ಸೊ ನೋಡಿ ಇವತ್ತು ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬರ್ತಾ ಇದೆ. ನಾವು ಅಬ್ಜೆಕ್ಷನ್ ಹಾಕಿ ಮುಗ್ದೆ ಆಲ್ಮೋಸ್ಟ್ 2 ತಿಂಗಳು ಆಗ್ತಾ ಬರ್ತಾ ಇದೆ. ಇವ್ರು ಇನ್ನೂ ರಿವೈಸ್ಡ್ ಕೀ ಬಿಡ್ತಿಲ್ಲ. ಗೊತ್ತಿಲ್ಲ ಮಹಾನ್ ಅವ್ರು ಏನ್ ಮಾಡ್ತಾ ಇದಾರೋ. ಅಲ್ಲಿ ಹೋದ್ರೆ ಮೆಂಬರ್ಸ್ ಸೆಕ್ರೆಟರಿ ಮೇಲೆ ಹೇಳ್ತಾರೆ, ಸೆಕ್ರೆಟರಿ ಸರಿ ಇಲ್ಲ ಅಂತ. ಸೆಕ್ರೆಟರಿ ಕೇಳಿದ್ರೆ ಮೆಂಬರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ನಡ್ಕೊಂಡು ಬರ್ತಾನೆ ಇದೆ KPSC. ಸೊ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ KPSC. ಆಮೇಲೆ ಗವರ್ಮೆಂಟ್ಗೆ ಏನ್ ರಿಕ್ರೂಟ್ಮೆಂಟ್ಸ್ ಮಾಡಕ್ ಇಷ್ಟ ಇದೆಯೋ ಇಲ್ವೋ ಅಂತಾನೂ ಗೊತ್ತಾಗ್ತಿಲ್ಲ. ಒಬ್ಬ ಆ, ಒಬ್ಬ ಫುಲ್ ಫ್ರೀ ಯಾವ ಡಿಪಾರ್ಟ್ಮೆಂಟ್ ಅಡಿಷನಲ್ ಚಾರ್ಜ್ ಇಲ್ಲದೆ, ಸೊ ಒಬ್ಬ ಸ್ಪೆಸಿಫಿಕ್ ಆಗಿ KPSC ಒಂದು ಸೆಕ್ರೆಟರಿನ ಹಾಕಕ್ಕೂ ಆಗ್ತಾ ಇಲ್ಲ. ಅವ್ರು ಎಲ್ಲರೂ ಕಂಕರೆಂಟ್ ಚಾರ್ಜ್ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಮುದ್ದೆದವ್ರು ರಣದೀಪ್ ಚೌಧರಿ ಆಗಿರ್ಬೋದು. ಸೊ ಅವ್ರಿಗೂ ಕಂಕರೆಂಟ್ ಚಾರ್ಜ್ ಕೊಟ್ಟಿದ್ರು. ಈಗ ಬಂದಿರೋ ಡಾಕ್ಟರ್ ವಿಶಾಲ್ IAS ಆಫೀಸರ್ ಆಗಿರ್ಬೋದು. ಸೊ ಅವ್ರಿಗೂ ಕಂಕರೆಂಟ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಏನ್ ಅನ್ಕೊಂತಾ ಇದೆಯೋ ಗವರ್ಮೆಂಟ್ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ವಿಕಾಸ್ ಒಳ್ಳೆಕರ್ ಆಗಿರ್ಬೋದು, ಇಲ್ಲ ಲತಾ ಕುಮಾರಿ ಮೇಡಮ್ ಆಗಿರ್ಬೋದು. ಸೊ ಆ ತರ ಯಾರನ್ನಾದ್ರೂ ಸ್ವಲ್ಪ ಕ್ಲೀನ್ ಹ್ಯಾಂಡ್ ಇರೋರ್ನ ತಂದು ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ರೆ, ಸ್ಪೆಸಿಫಿಕ್ ಆಗಿ KPSC ಮೇಲೆ ಫೋಕಸ್ ಮಾಡಿ ಅಂತ ಯಾರನ್ನ ತಂದು ಕೂರ್ಸಿದ್ರೆ ಸೊ ಎಲ್ಲಾ ಪ್ರಾಸೆಸ್ ಫಾಸ್ಟ್ ಆಗುತ್ತೆ. ಸೊ ಮತ್ತೆ ನಾವು ನೋಡ್ತಾ ಇದೀವಿ ಮೆಂಬರ್ಸ್ ಒಳ ಜಗಳ. ಮೆಂಬರ್ಸ್ ಕಂಡ್ರೆ ಅಧ್ಯಕ್ಷಂಗ್ ಆಗಲ್ಲ, ಅಧ್ಯಕ್ಷಂಗ್ ಕಂಡ್ರೆ ಮೆಂಬರ್ಸ್ ಆಗಲ್ಲ, ಅವ್ರನ್ನ ಕಂಡ್ರೆ ಸೆಕ್ರೆಟರಿ ಆಗಲ್ಲ, ಸೆಕ್ರೆಟರಿ ಕಂಡ್ರೆ ಇವ್ರಿಗಾಗಲ್ಲ. ಸೊ ಗೊತ್ತಿಲ್ಲ ಅವ್ರೇನ್ ಮಕ್ಕಳಾಟ ಆಡ್ತಾ ಇದಾರೋ ಏನೋ. ಬಟ್ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಇದೆಲ್ಲ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ನಾವೆಲ್ಲ ಏನು ಗವರ್ಮೆಂಟ್ಗೆ ಮತ್ತೆ ಎಲ್ಲ KPSCಗೆ ಏನು ಆಗ್ರಹ ಮಾಡ್ಬೇಕಂದ್ರೆ, ಸೊ ನಮ್ದು ರಿವೈಸ್ಡ್ ಕೀ ಏನಿದೆ, ಸೊ ಈ ವಾರ ನಮ್ದು ರಿವೈಸ್ಡ್ ಕೀ ಬರಬೇಕು. ಮತ್ತೆ ಇನ್ನೇನು ಆಲ್ರೆಡಿ ಎಲ್ಲ OMR ಕರೆಕ್ಷನ್ಸ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಮಂತ್ ಒಳಗಡೆ 1:3 ಬಂದು, ಸೊ ಅದ್ರ ನೆಕ್ಸ್ಟ್ ಮಂತ್ ಒಳಗಡೆ ನಮ್ದು ಪ್ರಾವಿಷನಲ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಗ್ರೂಪ್ B, WID, BBMP, ADLR ಇವೆಲ್ಲಾನು ಬರಲೇಬೇಕು ಅನ್ನೋದು ನಮ್ಮೆಲ್ಲ ಆಸ್ಪಿರೆಂಟ್ಸ್ ಆಗ್ರಹ. ಸೊ ಸ್ಟೂಡೆಂಟ್ಸ್ ಎಲ್ಲರೂ ನೋಡೋಣ. ಸೊ ಇನ್ನು ಈ ವಾರ ವೆಯ್ಟ್ ಮಾಡಿ ನೋಡೋಣ. ಈ ವಾರನೂ ಕೀ ಬರ್ಲಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಏನ್ ಮಾಡ್ಬೋದು, ನಾವು ಏನ್ ಮಾಡ್ಬೋದು, ನಮ್ ಕೈಲಿ ಏನ್ ಆಪ್ಷನ್ ಇದೆ ಅನ್ನೋದ್ರ ಮೇಲೆಲ್ಲ ಒಂದು ವಿಡಿಯೋ ಮಾಡ್ತೀನಿ. ಸೊ ನನ್ನ ಇಷ್ಟವರೆಗೂ ನಾನು ನಿಮ್ಗೆ ಶೇರ್ ಮಾಡಿದ್ದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಯಾರು ಯೂಟ್ಯೂಬ್ ಅಲ್ಲಿ ಜನ ಮಿಸ್ಗೈಡ್ ಮಾಡ್ತಾ ಇದಾರೆ ವ್ಯೂಸ್ಗೋಸ್ಕರ, ಇಲ್ಲ ಸ್ಟೂಡೆಂಟ್ಸ್ಗೋಸ್ಕರ ಅಥವಾ ಕೋಚಿಂಗ್ ಸೆಂಟರ್ಸ್ ಅವರು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ ಅಂತ, ಸೊ ಅದರಿಂದ ಯಾರು ಮಿಸ್ಲೀಡ್ ಆಗ್ತಾ ಇದಾರೆ ಸ್ಟೂಡೆಂಟ್ಸ್, ಅವ್ರಿಗೆ ಇದನ್ನ ಶೇರ್ ಮಾಡಿ. ಮತ್ತೆ ನಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದರಲ್ಲಿದೆ. ಸೊ ಮುಂದೆ ಯಾವ್ದನ್ನ ವಿಡಿಯೋ ಬಂದ್ರೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ಸ್ ಬಂದ್ರೆ KAT ಆರ್ಡರ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರ್ಬೋದು, ಎಲ್ಲಾನು ಅದ್ರಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ನನ್ನ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.